ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪಾರ್ಕಿನ್ಸನ್ ಡಿಸೀಸ್ ಅಂತ ಮಾತಾಡ್ತಾ ಇದ್ವಿ. ಸೊ ಇದಕ್ಕೆ ಕಾರಣಗಳೇನು ತಿಳ್ಕೊಳ್ತಾ ಇದ್ವಿ. ಬನ್ನಿ ಪರಿಹಾರ ತಿಳ್ಕೊಳ್ಳೋಣ. ಡಾಕ್ಟರ್ ಇದ್ದಾರೆ ಗುರುಪ್ರಸಾದ್ ಅವರು. ಸರ್, ಪಾರ್ಕಿನ್ಸನ್ ಡಿಸೀಸ್ ಕಾರಣ ಹೇಳ್ತಾ ಇದ್ರಿ. ಸೊ ಈ ಪರೀಕ್ಷೆಗಳು ಅಂತ ಅಂದಾಗ ಒಬ್ಬ ಪಾರ್ಕಿನ್ಸನ್ ಡಿಸೀಸ್ ರೋಗಿ ಹೋಗ್ಬೇಕಾದ್ರೆ ಯಾವೆಲ್ಲ ಪರೀಕ್ಷೆಗಳು ಮುಖ್ಯವಾಗಿ ಮಾಡಿಸ್ಬೇಕಾಗುತ್ತೆ? ಈ ಪಾರ್ಕಿನ್ಸನ್ ಡಿಸೀಸ್ ಕಾಯಿಲೆಯಲ್ಲಿ ನಾವು ಡಯಾಗ್ನೋಸಿಸ್ ಯೂಶಲಿ ಕ್ಲಿನಿಕಲ್ ಬೇಸಿಸ್ ಮೇಲೆ ಮಾಡ್ತೀವಿ. ಅಂದರೆ ಈ ಥರ ಪ್ರೋಗ್ರೆಸಿವ್ ಪ್ರಾಬ್ಲಮ್ ಇದ್ದಾಗ ಕೈಯಲ್ಲಿ ಟ್ರೆಮರ್ಸ್ ಬರೋದು, ಆಮೇಲೆ ಸ್ಲೋನೆಸ್ ಆಗಲಿ, ಸ್ಟಿಫ್ನೆಸ್ ಬರೋದು, ಒಂದು ಕಡೆಯಿಂದ ಶುರುವಾಗಿ ಇನ್ನೊಂದು ಕಡೆ ಹರಡೋದು, ಈ ಥರ ಆ ಥರ ಕ್ಲಿನಿಕಲ್ ಸೈನ್ಸ್ ಕ್ಲಿಯರ್ ಆಗಿದ್ದಾಗ ಮೋಸ್ಟ್ಲಿ ಕ್ಲಿನಿಕಲ್ ಬೇಸಿಸ್ ಮೇಲೆ ನಾವು ಡಯಾಗ್ನೋಸಿಸ್ ಮಾಡ್ತೀವಿ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಟೆಸ್ಟ್ ಬೇಕಾಗಲ್ಲ ಮೋಸ್ಟ್ಲಿ. ಬಟ್ ಒಂದೊಂದು ಸಲ ಈ ಎಲ್ಲ ಸಿಂಪ್ಟಮ್ಸ್ ಏನು ಹೇಳಿದೆ ಅದೆಲ್ಲನೂ ಇರಬೇಕು ಅಂತ ಏನಿಲ್ಲ, ಒಂದೋ ಎರಡೋ ಇರ್ಬೋದು, ಅಥವಾ ಹಿಸ್ಟ್ರಿ ಕ್ಲಿಯರ್ ಆಗಿರ್ಲಿಕ್ಕಿಲ್ಲ. ಸೊ ಆ ಥರ ಇದ್ದಾಗ ನಾವು ನ್ಯೂರೋ ಇಮೇಜಿಂಗ್ ಮಾಡ್ತೀವಿ, MRI ಸ್ಕ್ಯಾನ್ ಮಾಡ್ತೀವಿ, ಮಾಡಿ ಬೇರೆ ಯಾವುದನ್ನ ಡಿಸೀಸ್ ಇದೆಯೋ. ಯಾಕಂದರೆ ಈ ಥರ ಪಾರ್ಕಿನ್ಸನ್ ಡಿಸೀಸ್ ಸಿಂಪ್ಟಮ್ಸ್ ಏನಿದೆ, ಬೇರೆ ಥರದ್ದು ಕಾಯಿಲೆಗಳಲ್ಲೂ ಈ ಥರ ಸಿಂಪ್ಟಮ್ಸ್ ಬರ್ಬೋದು. ಯಾಕಂದರೆ ಬರೀ ಟ್ರೆಮರ್ಸ್ ಇರಬಹುದು, ಅಥವಾ ಈ ಥರ ನಡೆಯೋದು ಸ್ಲೋ ಆಗ್ಬೋದು. ಒಂದ್ಸಲ ತಲೆ ಪೆಟ್ಟು ಬಿದ್ದುಬಿಟ್ಟು ಒಳಗೆ ಬ್ಲೀಡಿಂಗ್ ಆದಾಗ ಈ ಥರ ಸಿಂಪ್ಟಮ್ಸ್ ಬರ್ಬೋದು. ಸಬ್ಡ್ಯೂಲ್ ಹೆಮಟೋಮಾ ಅಂತೀವಿ. ಇಲ್ದಿದ್ರೆ ಸಣ್ಣದಾಗಿ ಬೆಳೆಯುವಂಥ ಗಡ್ಡೆ, ಕ್ಯಾನ್ಸರ್ ಗಡ್ಡೆ ಇರ್ಬೋದು, ಅದರಿಂದನೂ ಈ ಥರ ಸಿಂಪ್ಟಮ್ಸ್ ಬರ್ಬೋದು. ಸೊ ನಾವು ಯೂಶಲಿ ಸ್ವಲ್ಪ ನಮಗೆ ಡೌಟ್ ಬಂದಾಗ ಸ್ಕ್ಯಾನ್ ಮಾಡಿ ನೋಡಬೇಕಾಗತ್ತೆ. ನಾ ಹೇಳ್ದಂಗೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಸ್ಕ್ಯಾನ್ ಏನೇ ಇಲ್ಲ ಅಂದರೆ ಡಯಾಗ್ನೋಸ್ ಮಾಡೋದಕ್ಕೆ. ಬಟ್ ಕೆಲವೊಂದ್ಸಲ ರಿಸರ್ಚ್ ಪರ್ಪಸ್ಗೆ ನಾವು ಪೆಟ್ ಸ್ಕ್ಯಾನ್ ಅಂತೆಲ್ಲ ಮಾಡ್ತೀವಿ. ಅದು ಯೂಶಲಿ ಬೇರೆ ಕಾರಣಗಳು ಅಥವಾ ಕ್ಲಿನಿಕಲ್ ಟ್ರಯಲ್ಸ್ ಆಗಲಿ ಅಥವಾ ರಿಸರ್ಚ್ ಪರ್ಪಸ್ಗೆ ಮಾಡ್ತೀವಿ. ಬಟ್ ಮೋಸ್ಟ್ಲಿ ಡಯಾಗ್ನೋಸಿಸ್ ಆಫ್ ಪಾರ್ಕಿನ್ಸನ್ ಡಿಸೀಸ್ ಮಾಡೋದು ನಾವು ಕ್ಲಿನಿಕಲ್ ಬೇಸಿಸ್ ಮೇಲೆ. ಓಕೆ, ಈಗ ಚಿಕಿತ್ಸೆ ಅಂತ ಟ್ರೀಟ್ಮೆಂಟ್ ಅಂತ ತೆಗೆದುಕೊಳ್ಳೋದಾದರೆ ಪಾರ್ಕಿನ್ಸನ್ ಡಿಸೀಸ್ಗೆ ಯಾವ ಚಿಕಿತ್ಸೆ ಇದೆ ಮತ್ತು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದಾ ಅಂತ? ಇದು ನಾವು ಹೇಳ್ದಂಗೆ ಇದು ಗ್ರ್ಯಾಜುಲಿ ಪ್ರೋಗ್ರೆಸಿವ್ ಪ್ರಾಬ್ಲಮ್, ನ್ಯೂರಾಲಜಿಕಲ್ ಪ್ರಾಬ್ಲಮ್. ಇದಕ್ಕೆ ಕ್ಯೂರ್ ಇಲ್ಲ, ಇದಕ್ಕೆ ಕಂಟ್ರೋಲ್ ಮಾಡ್ಬೋದು. ಇಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ. ನಾವು ಡಯಾಗ್ನೋಸ್ ಮಾಡಾದ್ಮೇಲೆ, ಒಂದ್ಸಲ ನಾವು ಪಾರ್ಕಿನ್ಸನ್ ಡಿಸೀಸ್ ಅಂತ ಡಯಾಗ್ನೋಸ್ ಮಾಡಾದ್ಮೇಲೆ ಇದಕ್ಕೆ ನಾವು ಅರ್ಲಿ ಸ್ಟೇಜ್ ಅಥವಾ ಲೇಟ್ ಸ್ಟೇಜ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಅರ್ಲಿ ಸ್ಟೇಜಲ್ಲಿ ನಾವು ಸುಮಾರು ಮೆಡಿಕೇಶನ್ಸ್ ಇದೆ ಯೂಸ್ ಮಾಡೋದಕ್ಕೆ. ಅದರಲ್ಲಿ ಡೋಪಾ ಅಗೋನಿಸ್ಟ್ ಅಂತೀವಿ ಅಥವಾ ಲಿವೋಡೋಪಾ ಅಂತೀವಿ. ಅಂದರೆ ಹೇಗೆ ನಾವು ಹೇಳ್ದಂಗೆ ಪೆಥೋಫಿಸಿಯಾಲಜಿಲಿ ಡೋಪಮಿನ್ ಕಡಿಮೆ ಆಗಿರೋದ್ರಿಂದ ಈ ಡಿಸೀಸ್ ಈ ಥರ ಮುಂದುವರಿಯುತ್ತೆ. ಸೊ ಅದಕ್ಕೆ ನಾವು ಡೋಪಮಿನ್ ರೀಪ್ಲೇಸ್ ಮಾಡ್ತೀವಿ. ಒಂಥರ ಉದಾಹರಣೆ ಕೊಡಬೇಕಂದ್ರೆ, ಇವಾಗ ಡಯಾಬಿಟಿಸಲ್ಲಿ ಹೇಗೆ ಇನ್ಸುಲಿನ್ ಕಡಿಮೆ ಆದರೆ ನಾವು ಇನ್ಸುಲಿನ್ ರೀಪ್ಲೇಸ್ ಮಾಡ್ತೀವಿ. ಇನಿಷಿಯಲಿ ನಾವು ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಕಂಟ್ರೋಲ್ ಆಗಲಿದ್ರೆ ಮುಂದೆ ಡಿಸೀಸ್ ಮುಂದುವರಿತಾ ಇದ್ದಾಗ ಇನ್ಸುಲಿನ್ ಕೊಡಬೇಕಾಗುತ್ತೆ. ಹಾಗೇನೆ ಇಲ್ಲಿ ನಾವು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ, ಡೋಪಾ ಅಗೋನಿಸ್ಟ್ ಅಂತ. ಅದರಿಂದ ಇಫೆಕ್ಟ್ ಚೆನ್ನಾಗಿದ್ದು ಕಂಟ್ರೋಲ್ ಆದರೆ, ಸಿಂಪ್ಟಮ್ಸ್ ಕಂಟ್ರೋಲ್ ಆದರೆ ದೆನ್ ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ. ಇಲ್ಲದೆ ಹೋದರೆ ನಾವು ನೆಕ್ಸ್ಟ್ ಸ್ಟೇಜ್ಗೆ ಹೋಗಬೇಕಾಗುತ್ತೆ. ಲಿವೋಡೋಪಾ ಅಂತ ನಾವು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ. ಅದರಿಂದ ಆಲ್ಮೋಸ್ಟ್ 80 to 90% ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಈ ಟ್ರೆಮರ್ಸ್ ಇರಲಿ ಅಥವಾ ನಡೆಯೋದಾಗಲಿ, ನಿಧಾನಗತಿ ನಡೆಯೋದಾಗಲಿ ಅಥವಾ ಸ್ಟಿಫ್ನೆಸ್ ಆಗಲಿ ಸುಮಾರು ಕಡಿಮೆ ಆಗುತ್ತೆ. ಆ್ಯಂಡ್ ಅವರು ತಮ್ಮ ಕೆಲಸಕ್ಕೆ ತಾವು ವಾಪಸ್ ಹೋಗ್ಬೋದು. ದೇ ಮೇ ಫೀಲ್ ಆಲ್ಮೋಸ್ಟ್ ನಾರ್ಮಲ್. ಬಟ್ ಕೆಲವು ವರ್ಷಗಳಾದಮೇಲೆ, ಮೇ ಬಿ 4 ವರ್ಷ 5 ವರ್ಷ ಆಗ್ಬೋದು, ಈ ಥರ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಈ ಥರ ಇಫೆಕ್ಟಿವ್ನೆಸ್ ಏನಿರುತ್ತೆ ಟ್ಯಾಬ್ಲೆಟ್ಸ್ದು ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮುಂಚೆ ನಾವು ಒಂದು ಟ್ಯಾಬ್ಲೆಟ್ ಕೊಟ್ಟಾಗ 6 hours ಅಥವಾ 7 hours ಇಫೆಕ್ಟ್ ಇರೋದು ಅದು 4 hours ರೆಡ್ಯೂಸ್ ಆಗ್ಬೋದು ಅಥವಾ 3 hours ರೆಡ್ಯೂಸ್ ಆಗ್ಬೋದು. ಸೊ ಅವಾಗ ಏನಾಗುತ್ತೆ, ಅವರು ಪದೇ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾಗತ್ತೆ. ಆಮೇಲೆ ತೊಗೊಂಡಾಗೂ ಸೇಮ್ ರೆಸ್ಪಾನ್ಸ್ ಬರೋದಿಲ್ಲ. ಒಂದೊಂದ್ಸಲ ರೆಸ್ಪಾನ್ಸ್ ಚೆನ್ನಾಗಿರ್ಬೋದು, ಒಂದೊಂದ್ಸಲ ರೆಸ್ಪಾನ್ಸ್ ಬರದೇ ಹೋಗ್ಬೋದು. ಅಥವಾ ಆಮೇಲೆ ಇನ್ನೊಂದು ಏಜ್ ಕೂಡ ಡಿಪೆಂಡ್ ಆಗುತ್ತೆ. ಏಜ್ ಡಿಪೆಂಡ್ ಆಗುತ್ತೆ. ಸಣ್ಣ ವಯಸ್ಸಲ್ಲಿ ಯೂಶಲಿ ಈ ಥರ ಚೇಂಜಸ್ ತುಂಬ ಬೇಗನೆ ಆಗುತ್ತೆ. ವಯಸ್ಸಾದ್ಮೇಲೆ ಸ್ವಲ್ಪ ಚೇಂಜಸ್ ಸ್ವಲ್ಪ ಲೇಟಾಗಿ ಬರುತ್ತೆ. ಬಟ್ ಎಲ್ಲರಲ್ಲೂ ಕೆಲವು ವರ್ಷಗಳಾದಮೇಲೆ ಇದು ಆಗುತ್ತೆ. ವೆರಿ ಸ್ಮಾಲ್ ಪರ್ಸೆಂಟೇಜ್ ಬಿನೈನ್, ಅಂದರೆ ಜಾಸ್ತಿ ಡಿಸೀಸ್ ಮುಂದುವರಿಯಲ್ಲ. ಸುಮಾರು ಮೆಡಿಸಿನ್ಸ್ಯಿಂದನೇ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಬಟ್ ಕೆಲವು 5 ವರ್ಷ 6 ವರ್ಷ ಆದಮೇಲೆ ಮೆಡಿಸಿನ್ಸ್ ಇಫೆಕ್ಟಿವ್ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಮೆಡಿಸಿನ್ಸ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಇದರಲ್ಲಿ 2-3 ವಿಧಾನಗಳಿದ್ದಾವೆ. ಒಂದು ಅಡಿಷನಲ್ ಮೂವ್ಮೆಂಟ್ಸ್ ಬರ್ಬೋದು, ಅದನ್ನು ನಾವು ಡಿಸ್ಕಿನೆಸಿಯಾ ಅಂತೀವಿ. ಇವಾಗ ಟ್ರೆಮರ್ಸ್ ಅಲ್ಲದೆ ಬೇರೆ ಥರ ಮೂವ್ಮೆಂಟ್ಸ್, ತಲೆ ಅಥವಾ ಕತ್ತು ಹೊರಳೋದು, ಆ ಥರ ಎಲ್ಲ ಮೂವ್ಮೆಂಟ್ಸ್ ಬರುತ್ತೆ, ಅಡಿಷನಲ್ ಮೂವ್ಮೆಂಟ್ಸ್ ಬರುತ್ತೆ. ಅದರಿಂದ ಅವರಿಗೆ ತೊಂದರೆಗಳಾಗ್ತವೆ. ಆಮೇಲೆ ಹ್ಯಾಲುಸಿನೇಷನ್ಸ್ ಅಂತೀವಿ, ಅಂದರೆ ಒಂಥರ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಒಂಥರ ಕನ್ಸು ಕಾಣೋದು. ಸೊ ಅವರಿಗೆ ಅದರಿಂದ ಡಿಸ್ಟರ್ಬ್ ಆಗುತ್ತೆ, ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಅವರಿಗೆ ಒಂಥರ ಹೆದರಿಕೆ ಹುಟ್ಕೊಳ್ಳುತ್ತೆ, ಈ ಥರ ಮೆಡಿಸಿನ್ಸ್ ತೊಗೊಳಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅಡ್ವಾನ್ಸ್ ಪಾರ್ಕಿನ್ಸನ್ಸ್ ಅಂತ ಏನಂತೀವಿ, ಅವಾಗ ಮೆಡಿಸಿನ್ಸ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಸೊ ನಾವು ಅವಾಗ ಮೆಡಿಸಿನ್ಸ್ ಕಡಿಮೆ ಮಾಡಬೇಕಾಗಬಹುದು. ಬಟ್ ಮೆಡಿಸಿನ್ಸ್ ಕಡಿಮೆ ಮಾಡಿದ್ರೆ ಅವ್ರದ್ದು ಇಫೆಕ್ಟ್ ಇರಲ್ಲ. ಸೊ ಹಾಗಾಗಿ ದಿಲ್ ಬಿ ಡಿಫಿಕಲ್ಟ್ ಸಿಚುವೇಶನ್, ಸ್ವಲ್ಪ ಥರ ಟೈಟ್ ರೋಪ್ ಆಗುತ್ತೆ. ಸೊ ನಾವು ಇದಕ್ಕೆ ನಾವು ಮೂವ್ಮೆಂಟ್ ಡಿಸಾರ್ಡರ್ ಸ್ಪೆಷಲಿಸ್ಟ್ ಅಂತೀವಿ. ಅವ್ರುಗಳು ಇದನ್ನು ನಾವು ಫೈನ್ ಟ್ಯೂನ್ ಮಾಡ್ತೀವಿ ಮೆಡಿಸಿನ್ಸ್ನ. ಕೆಲವು ಮೆಡಿಸಿನ್ಸ್ ಕೆಲವು ಇದರಲ್ಲಿ ಇಫೆಕ್ಟ್ ಇರುತ್ತೆ, ಕೆಲವು ಇರಲ್ಲ. ಸೊ ನಾವು ಅದನ್ನು ಚೇಂಜ್ ಮಾಡ್ತಾ ಇರಬೇಕು ರೆಗ್ಯುಲರ್ ಆಗಿ. ನರ ಸಂಬಂಧಿ ಕಾಯಿಲೆ ಆಗಿರೋದ್ರಿಂದ ತುಂಬಾನೇ ಕೇರ್ಫುಲ್ ಆಗಿ ಇದು ಮಾಡಬೇಕಾಗುತ್ತೆ. ಸೊ ಈಗ ಕಾಲರ್ ರೆಡಿ ಇದ್ದಾರೆ, ಶಿವಮೊಗ್ಗದಿಂದ ಅವಿನಾಶ್ ಕರೆ ಮಾಡಿದ್ದಾರೆ. ಅವಿನಾಶ್ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಹಲೋ ಅವಿನಾಶ್ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, ನಮ್ಮ ತಂದೆಯವರಿಗೆ ಟಿವಿ ಪ್ರೋಗ್ರಾಮ್ ನೋಡಿದೆ. ಏನು ಹೇಳಿ? ಈಗ ನಾವು ಟಿವಿ ನೋಡಿದೆ, ಈಗ ತೋರಿಸ್ತಾ ಇದ್ರಲ್ಲ, ಹಾ ಹೇಳಿ.
ನಮ್ಮ ತಂದೆಯವರಿಗೆ ಅದೇ ರೀತಿ ಕಾಲು ಶೇಕ್ ಎಲ್ಲ ಆಗತ್ತೆ. ಓಕೆ. ಇದಕ್ಕೆ ಪರಿಹಾರ ಏನು ಮೇಡಮ್? ಅಲ್ಲ, ನಿಮ್ಮ ತಂದೆಗೆ ವಯಸ್ಸೆಷ್ಟು ಅವಿನಾಶ್? ಮೇಡಮ್ ಈಗ 52. 52. ಪರೀಕ್ಷೆ ಮಾಡಿಸಿದ್ರೆ ಎಲ್ಲ ತೋರಿಸಿದ್ದೀರಾ? ಮೇಡಮ್ ಎಲ್ಲ ತೋರಿಸ್ತೀವಿ ಶಿವಮೊಗ್ಗದಲ್ಲಿ. ಏನು ಹೇಳಿದ್ದಾರೆ? ಮೇಡಮ್ ಅಂದ್ರೆ ಏನು ಅಂದ್ರೆ ಗೊತ್ತಿಲ್ಲ, ಈಗ ಹೇಳುತ್ತೀಯಾ? ಹೌದಾ, ಡಾಕ್ಟರ್ ಮಾತಾಡ್ತಾರೆ. ಕಾಲ್ ಇದು ನಡೆಯೋದೇನೋ ತೊಂದರೆ ಇದೆ ಅವರಿಗೆ, ನಡಕಾಲ್ದೆ ಕಂಪನ ಈಗ ಕುಡಿದ ನಡೀತಾರಲ್ಲ, ಹಾ ಅಂದ್ರೆ ಈಗ ಆತರ ನಡೀತಾರೆ. ಓಕೆ, ಅದೇ ಅದು ನೋಡಿ, ಇದು ಈ ಥರದ್ದು ಲಕ್ಷಣಗಳು ಪಾರ್ಕಿನ್ಸನ್ ಡಿಸೀಸಲ್ಲೂ ಇರಬಹುದು. ಬಟ್ ಕಾಲು ನಡೆಯೋದು ಕಷ್ಟ ಅನ್ನೋದು ಅಥವಾ ನಡಕ ಬರೋದು ಪಾರ್ಕಿನ್ಸನ್ ಡಿಸೀಸಲ್ಲಿ ಯೂಶ್ವಲಿ ಲಕ್ಷಣ ಅಲ್ಲ. ಸೊ ಹಾಗಾಗಿ ನಿಮ್ಮ ಸಮೀಪವಿರುವ ಯಾರು ನರಶಾಸ್ತ್ರ ತಜ್ಞರಿಗೆ ತೋರಿಸಿ ಅವರು ಎಕ್ಸಾಮಿನ್ ಮಾಡಬೇಕು. ಬೇಸಿಕ್ಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಅದಕ್ಕೆ ಡಯಾಗ್ನೋಸಿಸ್ ಮಾಡಿ ಆ ಥರ ಏನೋ ಪಾರ್ಕಿನ್ಸನ್ ಡಿಸೀಸ್ ಇದ್ದರೆ ಡೆಫಿನೆಟ್ಲಿ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಸೊ ತುಂಬ ಜನಕ್ಕೆ ಅನುಮಾನಗಳಿರುತ್ತೆ, ಅಂದರೆ ಇದು ಹೌದೋ ಅಲ್ವೋ ಅನ್ನೋದು ಕೂಡ. ಪರೀಕ್ಷೆಯಲ್ಲಿ ಒಂದು ಕೆಲವು ಸರಿ ನೀವು ಹೇಳಿದ್ರೆ ಗೊತ್ತಾಗದೇ ಇರಬಹುದು. ಸೊ ಈ ಸಂದರ್ಭದಲ್ಲಿ ಅಂದರೆ ಟ್ರೀಟ್ಮೆಂಟ್ ಕೂಡ ತುಂಬ ಮುಖ್ಯವಾಗುತ್ತೆ. ಅಂದರೆ ಇದು ಅಂದರೆ ಗೊತ್ತಾಗದೆ ಅಲಕ್ಷ್ಯ ಮಾಡ್ತಾ ಹೋಗ್ಬಿಟ್ರೆ ಏನಾಗಬಹುದು, ರಿಸ್ಕ್ ಫ್ಯಾಕ್ಟರ್ ಅಂತ ತಗೊಳ್ಳೋದಾದ್ರೆ? ಕರೆಕ್ಟ್, ನೀವು ಹೇಳಿದ ಕರೆಕ್ಟ್ ಕ್ವಶನ್ ಸರಿ ಇದೆ. ಬಟ್ ನಾನು ಹೇಳ್ದಂಗೆ ಈ ಡಿಸೀಸಲ್ಲಿ ಲಕ್ಷಣಗಳನ್ನ ನಾವು ಟ್ರೀಟ್ ಮಾಡ್ಬೋದು, ಅಂದರೆ ಸಿಂಪ್ಟಮ್ಸ್ ನಾವು ಕಡಿಮೆ ಮಾಡ್ಬೋದು ಈ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು. ಬಟ್ ಈವರೆಗೂ ಆಗಿರೋ ರಿಸರ್ಚ್ ಪ್ರಕಾರ ನಮಗೆ ಈ ಡಿಸೀಸ್ ಮುಂದುವರಿಯಾದಂಗೆ ಟ್ರೀಟ್ಮೆಂಟ್ ಯಾವುದು ಇವಾಗ ಇನ್ನೂ ಇಟ್ಸ್ ನಾಟ್ ಅವೈಲಬಲ್. ಸೊ ಹಾಗಾಗಿ ನಾವು ಡಯಾಗ್ನೋಸಿಸ್ ಮೇ ಬಿ 2 ತಿಂಗಳು ಅಥವಾ 3 ತಿಂಗಳು ಅಥವಾ 6 ತಿಂಗಳು ಲೇಟ್ ಆದ್ರೂ ಅದರಿಂದ ಏನು ಸಮಸ್ಯೆ ಏನೂ ಆಗಲ್ಲ. ಒಂದು ಸ್ವಲ್ಪ ಮೇ ಬಿ ಕ್ವಾಲಿಟಿ ಆಫ್ ಲೈಫ್ ಸಫರ್ ಆಗ್ಬೋದು ಆ ಟೈಮಲ್ಲಿ. ಬಟ್ ಅದರಿಂದ ಏನು ಬೇರೆ ಏನು ತೊಂದರೆ ಆಗಲ್ಲ. ಯಾಕಂದ್ರೆ ನಾವು ಕೆಲವೊಂದು ಡಿಸೀಸ್ಗಳಲ್ಲಿ ನಾವು ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಮುಂದೆ ಪ್ರಿವೆಂಟ್ ಮಾಡ್ಕೋಬಹುದು. ಬಟ್ ಈ ತರ ಡಿಸೀಸಲ್ಲಿ ಪ್ರಿವೆಂಟ್ ಮಾಡುವಂಥ ಯಾವುದೂ ಟ್ರೀಟ್ಮೆಂಟ್ ಕಂಟ್ರೋಲ್ ಮಾಡ್ಬೋದು ಅಷ್ಟೇ. ಸೊ ಮೇ ಬಿ ನಾವು ಒಂದೊಂದ್ಸಲ 6 ತಿಂಗಳು ವೇಟ್ ಮಾಡಿದ್ರೂ ತಪ್ಪೇನಿಲ್ಲ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಪಾರ್ಕಿನ್ಸನ್ ಡಿಸೀಸ್ ಬಗ್ಗೆ. ನಿಮ್ಮ ಪ್ರಶ್ನೆಗಳಿದ್ದರೆ ಕರೆ ಮಾಡಿ ತಿಳ್ಕೊಬೋದು ಉತ್ತರವನ್ನು. ಸೊ ಈಗ ಚಿಕ್ಕದೊಂದು ಬ್ರೇಕ್.